ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇಂದು 10ನೇ ತರಗತಿಯ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ತಿಳಿಯೋಣ. ನಮ್ಮ ಸುತ್ತಮುತ್ತ ಪ್ರತಿದಿನ ಅನೇಕ ಬದಲಾವಣೆಗಳು ನಡೀತಾನೆ ಇರ್ತವೆ. ಉದಾಹರಣೆಗೆ ಹಾಲು ಮೊಸರಾಗುವುದು, ಕಬ್ಬಿಣ ತುಕ್ಕು ಹಿಡಿಯುವುದು, ದ್ರಾಕ್ಷಿಯಿಂದ ವೈನ್ ತಯಾರಿಸುವುದು, ಆಹಾರ ಹಾಳಾಗುವುದು, ಸೇವಿಸಿದ ಆಹಾರ ಸರಳ ರೂಪಕ್ಕೆ ಬಂದು ದೇಹಗತ ಆಗುವುದು, ಉಸಿರಾಟ ಕ್ರಿಯೆಯ ಮೂಲಕ ಜೀವಕೋಶದಲ್ಲಿನ ಆಹಾರ ಆಮ್ಲಜನಕದೊಂದಿಗೆ ಸೇರಿ ಶಕ್ತಿ ಬಿಡುಗಡೆಯಾಗುವುದು. ಇವೆಲ್ಲವೂ ಹೆಂಗೆ ನಡೀತವು ಅಂತ ಯೋಚನೆ ಮಾಡಿರಿ. ಇದಕ್ಕೆ ಕಾರಣ ರಾಸಾಯನಿಕ ಕ್ರಿಯೆ ಆಗೈತಿ. ಹಾಗಂದ್ರೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ರಾಸಾಯನಿಕ ಕ್ರಿಯೆ ಅಂದರೆ ಒಂದು ಅಥವಾ ಹೆಚ್ಚು ವಸ್ತುಗಳು ಪರಸ್ಪರ ವರ್ತಿಸಿ ಸಂಪೂರ್ಣವಾಗಿ ಹೊಸ ಗುಣಗಳನ್ನು ಉಂಟು ಮಾಡುವ ಕ್ರಿಯೆ ಆಗೈತಿ. ಇಲ್ಲಿ ಭಾಗವಹಿಸುವ ವಸ್ತುಗಳಿಗೆ ಪ್ರತಿವರ್ತಕಗಳು ಅಂದರೆ ರಿಯಾಕ್ಟೆಂಟ್ಸ್ಗಳು ಅಂತ ಕರಿತೀವಿ. ಉತ್ಪತ್ತಿಯಾಗುವ ವಸ್ತುಗಳಿಗೆ ಉತ್ಪನ್ನ ಅಥವಾ ಪ್ರಾಡಕ್ಟ್ ಅಂತ ಕರಿತೇವೆ. ಉದಾಹರಣೆಗೆ ಮೆಗ್ನೀಷಿಯಂ ತಂತಿಯನ್ನು ಪಾಲಿಶ್ ಪೇಪರ್ನಿಂದ ಉಜ್ಜಿ ಬೆಂಕಿಯಿಂದ ಉರಿಸಿದಾಗ ವಾತಾವರಣದಲ್ಲಿರುವ ಆಮ್ಲಜನಕದೊಂದಿಗೆ ಸೇರಿ ಬಿಳಿ ಬಣ್ಣದ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತೆ. ಇದರಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಪ್ರತಿವರ್ತಕಗಳಾದರೆ ಮೆಗ್ನೀಷಿಯಂ ಆಕ್ಸೈಡ್ ಅಂತಕ್ಕಂಥದ್ದು ಉತ್ಪನ್ನವಾಗಿರುತ್ತೆ. ಅದರಂತೆ ಲೆಡ್ ನೈಟ್ರೇಟನ್ನು ಪೊಟ್ಯಾಷಿಯಂ ಅಯೋಡೈಡ್ಗೆ ಸೇರಿಸಿದಾಗ ಹಳದಿ ಬಣ್ಣದ ಲೆಡ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಉಂಟಾಗುತ್ತೆ. ಮತ್ತೊಂದು ಉದಾಹರಣೆ ನೋಡೋದಾದರೆ ಸತುವಿನ ಚೂರುಗಳಿರುವ ಟೆಸ್ಟ್ ಟ್ಯೂಬ್ಗೆ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ. ಟೆಸ್ಟ್ ಟ್ಯೂಬ್ ಬಿಸಿನೂ ಕೂಡ ಆಗುತ್ತೆ. ಹಾಗಾದರೆ ರಾಸಾಯನಿಕ ಕ್ರಿಯೆಗಳು ನಡೆದಿದೆ ಅಂತ ತಿಳಿಯೋದು ಹೆಂಗೆ? ಒಂದು, ಬಣ್ಣದಲ್ಲಿ ಬದಲಾವಣೆ ಆದರೆ, ಅನಿಲ ಬಿಡುಗಡೆ ಆದರೆ, ತಾಪದಲ್ಲಿ ಬದಲಾವಣೆ ಆದರೆ, ಸ್ಥಿತಿಯಲ್ಲಿ ಬದಲಾವಣೆ ಆದರೆ, ಅವಕ್ಷೇಪಣ ಅಂದರೆ ಪ್ರೆಸಿಪಿಟೇಷನ್ ಆದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ. ರಾಸಾಯನಿಕ ಕ್ರಿಯೆಗಳನ್ನು ಸಮೀಕರಣದ ರೂಪದಲ್ಲಿ ಬರೆಯೋದು ಹೆಂಗೆ? ಪದಗಳಲ್ಲಿ ಬರೆದ್ವಿ ಅಂದ್ರೆ ಪದ ಸಮೀಕರಣ ಅಂತ ಕರಿತೇವೆ. ಇವುಗಳನ್ನು ಇನ್ನೂ ಸಂಕ್ಷಿಪ್ತವಾಗಿ ನಾವು ಅಣುಸೂತ್ರಗಳನ್ನು ಬಳಸಿ ಈ ರೀತಿಯಾಗಿ ಬರೆಯಬಹುದು. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಬಹಳ ಮುಖ್ಯ ಇದೆ. ಏಕೆಂದರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಗಳಲ್ಲಿ ರಾಶಿಗಳನ್ನು ಸೃಷ್ಟಿಸಲೂ ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ಉತ್ಪನ್ನಗಳಲ್ಲಿರುವ ಧಾತುಗಳ ರಾಶಿಯು ಪ್ರತಿವರ್ತಕಗಳಲ್ಲಿನ ಧಾತುಗಳ ರಾಶಿಗೆ ಸಮನಾಗಿರಬೇಕು. ಅಂದರೆ ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು ಅಂತ. ಉದಾಹರಣೆಗೆ ನೋಡೋದಾದರೆ ಕಬ್ಬಿಣ ನೀರಿನೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಈ ಮೇಲಿನ ಸಮೀಕರಣ ಸರಿದೂಗಿಸಿಲ್ಲ. ಇದನ್ನು ಸರಿದೂಗಿಸಿದಾಗ 3 ಕಬ್ಬಿಣದ ಅಣುಗಳು 4 ನೀರಿನ ಅಣುಗಳೊಂದಿಗೆ ವರ್ತಿಸಿ 1 ಕಬ್ಬಿಣದ ಆಕ್ಸೈಡ್ ಅಣುವನ್ನು ಹಾಗೂ 4 ಜಲಜನಕದ ಅಣುಗಳನ್ನು ಬಿಡುಗಡೆ ಮಾಡುತ್ತವೆ. ಈಗ ಈ ಸಮೀಕರಣ ಸರಿದೂಗಿಸಲಾಗಿದೆ. ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಲು ರಾಸಾಯನಿಕ ಅಣುಸೂತ್ರಗಳ ಜೊತೆಗೆ ಅವುಗಳ ಭೌತ ಸ್ಥಿತಿಗಳನ್ನು ಬ್ರ್ಯಾಕೆಟ್ಗಳಲ್ಲಿ ನಮೂದಿಸಲಾಗುತ್ತೆ. ಅನಿಲ ಇದ್ದರೆ ಬ್ರ್ಯಾಕೆಟ್ನಲ್ಲಿ G ಅಂತ, ದ್ರವ ಇದ್ದರೆ ಬ್ರ್ಯಾಕೆಟ್ನಲ್ಲಿ L ಅಂತ, ಜಲೀಯ ಇದ್ದರೆ ಬ್ರ್ಯಾಕೆಟ್ನಲ್ಲಿ AQ ಅಂತ ಮತ್ತು ಘನಸ್ಥಿತಿಗಳಲ್ಲಿ ಇದ್ದರೆ S ಅಂತ ಸಂಕೇತಗಳಿಂದ ಸೂಚಿಸಲಾಗುತ್ತೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರಮುಖವಾಗಿ 4 ವಿಧಗಳಿವೆ: ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ. ಇವುಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.